ಏರ್ ಇಂಡಿಯಾ ವಿಮಾನ AI-171 ಪೈಲಟ್ಗಳಾದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ಇಬ್ಬರು ನುರಿತರಾದವರು. 56 ವರ್ಷದ ಕ್ಯಾಪ್ಟನ್ ಸುಮಿತ್ 15,600 ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ದಾರೆ. ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು 787 ಡ್ರೀಮ್ ಲೈನರ್ ವಿಮಾನಗಳೇ ಆಗಿವೆ. ಸಹ ಪೈಲಟ್ ಆಗಿರುವ ಪ್ರಥಮಾಧಿಕಾರಿ 32 ವರ್ಷದ ಕ್ಲೈವ್ ಕುಂದರ್ 3,400 ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ದು 787 ಡ್ರೀಮ್ ಲೈನರ್ನಲ್ಲಿ 1,100 ಗಂಟೆಗಳ ಹಾರಾಟ ನಡೆಸಿದ್ದಾರೆ. ಇಷ್ಟೆಲ್ಲ ಅನುಭವ ಇರೋ ಇವರು ದೋಷ ಕಾಣಿಸಿಕೊಳ್ತಿದ್ದಂತೆ ಇಂಜಿನ್ ಮರು ಪ್ರಾರಂಭಿಸಲು ಪ್ರಯತ್ನಿಸಿದ್ದಾರೆ ಎನ್ನಲಾಗಿದೆ. ನಾಗರಿಕ ವಿಮಾನಯಾನ ಸಚಿವ ಮತ್ತು ತರಬೇತಿ ಪಡೆದ ಸ್ಥಾಯಿ ಸಮಿತಿ ಸದಸ್ಯ ರಾಜೀವ್ ಪ್ರತಾಪ್ ರೂಢಿ ಪೈಲಟ್ಗಳು ಇಂಜಿನ್ಗಳನ್ನ ಮರುಕಾರ್ಯಕ್ಕೆ ಪ್ರಯತ್ನಿಸಿದ್ರು, ಆದರೆ ಸಮಯ ಉಳಿದಿರಲಿಲ್ಲ ಅಂತ ಹೇಳಿದ್ದಾರೆ. ಭಾರತೀಯ ವಿಮಾನ ಪೈಲಟ್ಗಳ ಸಂಘಟನೆ ಈ ತನಿಖಾ ವರದಿ ಬಗ್ಗೆ ಆಕ್ಷೇಪಿಸಿದೆ. I do not think anybody would have had his hands anywhere remotely close to the fuel control switches. ಸಮಗ್ರ ವರದಿ ಜೂನ್ 12, 2026 ಒಳಗೆ ಸಲ್ಲಿಸಬೇಕು. ಅಲ್ಲಿವರೆಗೆ ಅಂತಿಮ ನಿರ್ಧಾರಕ್ಕೆ ಬರಲು ಆಗಲ್ಲ. ಆಕೆನ ಹಿಡೀರಿ ಬ್ರೋ, ನನ್ನನ್ನು ತಳ್ಳಿದಾಳೆ, ಬದುಕಿದ್ದೇ ಹೆಚ್ಚು. ಹೀಗೆ ನದಿ ನಡುವಲ್ಲಿ ನಿಂತು ಕೂಗಾಡ್ತಿರೋ ವ್ಯಕ್ತಿ ಹೆಸರು ತಾತಪ್ಪ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಮೇಲಿಂದ ತನ್ನ ಪತ್ನಿಯೇ ತನ್ನನ್ನ ನದಿಗೆ ತಳ್ಳಿದ್ಲು, ಕೊಲೆಗೆತ್ನಿಸಿದ್ಲು ಅಂತ ತಾತಪ್ಪ ಆರೋಪಿಸಿದ್ದಾನೆ. ಇದೇ ವರ್ಷ ಏಪ್ರಿಲ್ 4ರಂದು ಈ ಜೋಡಿ ಮದುವೆಯಾಗಿತ್ತು. ಆದರೆ 3 ತಿಂಗಳಲ್ಲೇ ಪತಿ ಪತ್ನಿ ನಡುವೆ ಗಲಾಟೆ ಶುರುವಾಗಿತ್ತು ಎನ್ನಲಾಗಿದೆ. ಈ ನಡುವೆ ಪತಿ ಜೊತೆ ಬೈಕ್ನಲ್ಲಿ ಬ್ರಿಡ್ಜ್ ವೀಕ್ಷಿಸಲು ಬಂದಿದ್ದ ಪತ್ನಿ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಬಂದು ನಿಂತಾಗ ಬ್ರಿಡ್ಜ್ ಮೇಲೆ ನಿಂತು ಫೋಟೋ ತೆಗೆಸಿಕೊಳ್ಳೋ ರೀತಿ ನಾಟಕವಾಡಿದ್ದಾಳೆ. ತುದಿಗೆ ನಿಲ್ಲಿಸಿ ಗಂಡನನ್ನ ತಳ್ಳೇ ಬಿಟ್ಟಿದ್ದಾಳೆ ಅಂತ ಪತಿ ತಾತಪ್ಪ ಆರೋಪಿಸಿದ್ದಾರೆ. ಬಳಿಕ ಈತನ ಕಿರುಚಾಟ ಕೇಳಿ ನದಿಯ ಅಕ್ಕಪಕ್ಕದ ನಿವಾಸಿಗಳು ಹಗ್ಗದ ಸಹಾಯದಿಂದ ರಕ್ಷಿಸಿದ್ದಾರೆ. ಸದ್ಯ ಈ ಇಬ್ಬರಿಗೂ ನೋಟಿಸ್ ನೀಡಿರೋ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ. ಸಿಗರೇಟ್ ಸೇದೋದ್ರಿಂದ ಹೃದಯದ ಮೇಲೆ ಅಪಾಯಕಾರಿ ದುಷ್ಪರಿಣಾಮ ಬೀರೋದು ಗ್ಯಾರಂಟಿ. ಅಂಥದ್ರಲ್ಲಿ ಗದಗ ಬೆಡಗೇರಿ ಅವಳಿಯ ನಗರದಲ್ಲಿ ಕಾಲೇಜು ಹುಡುಗರೇ ದಮ್ ಹೊಡೆಯೋದ್ರಲ್ಲಿ ನಂಬರ್ 1. ಈ ದೃಶ್ಯ ನೋಡಿ, ಪಾನ್ ಶಾಪ್ಗಳ ಹಿಂಬದಿಯಲ್ಲಿ ಪುಟ್ಟ ರೂಮ್ ಒಂದರಲ್ಲಿ ಹೇಗೆ ದಮ್ ಎಳೆಯುತ್ತಿದ್ದಾರೆ ಅಂತ. ಸಣ್ಣ ಗೂಡಂಗಡಿಯಂತಿರುವ ಜಾಗದಲ್ಲಿ ಸಿಗರೇಟ್ ಬುಡಗಳು ಕಡಲೆಪುರಿ ರಾಶಿಯಂತೆ ಬಿದ್ದಿವೆ. ಪಾನ್ ಶಾಪ್ಗಳಂತೂ SSLC, PUC, ಡಿಗ್ರಿ ಹುಡುಗರು ದಮ್ ಎಳೆಯೋ ಹಾಟ್ಸ್ಪಾಟ್ಗಳಾಗಿವೆ. ಪಾನ್ ಶಾಪ್ಗಳಲ್ಲಿ ಎಳೆ ಹುಡುಗರು ಸಿಗರೇಟ್ ನಶೆಯಲ್ಲಿ ತೇಲಾಡ್ತಿದ್ದಾರೆ. ಸಿಗರೇಟ್ ಸೇದೋದ್ರಿಂದ ಎಳೆ ಜೀವಗಳು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗುತ್ತಿದ್ದಾರೆಂದು ತಜ್ಞ ವೈದ್ಯರು ಎಚ್ಚರಿಸಿದ್ದಾರೆ. ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಉಳಿಸುವ ಪ್ರಯತ್ನ ತೀವ್ರಗೊಂಡಿದೆ. ಯಮನ್ ರಾಜಧಾನಿ ಸನಾದ ಜೈಲ್ನಲ್ಲಿರೋ ಕೊಲೆ ಕೇಸ್ ಅಪರಾಧಿ ನಿಮಿಷಾಳನ್ನ ಜುಲೈ 16ರಂದು ಗಲ್ಲಿಗೇರಿಸಲಾಗುತ್ತೆ. ನಿಮಿಷಾಳನ್ನ ಉಳಿಸಲು ರಾಜತಾಂತ್ರಿಕ ಮಾರ್ಗ ಬಳಸಲು ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಕೋರಿದ್ದ ಅರ್ಜಿ ವಿಚಾರಣೆಗೆ ಭಾರತದ ಸುಪ್ರೀಂ ಕೋರ್ಟ್ ಒಪ್ಪಿದೆ. ಜುಲೈ 14ರಂದು ಈ ಅರ್ಜಿಯ ವಿಚಾರಣೆ ನಡೆಸೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಮಧ್ಯೆ ಕೇರಳದಲ್ಲಿರುವ ನಿಮಿಷಾ ಪತಿ ಟಾಮಿ ಥಾಮಸ್ ನಿಮಿಷಾ ಉಳಿಸಲು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತೀವ್ರ ಪ್ರಯತ್ನ ನಡೆಸುತ್ತಿವೆ. ಕೇರಳ ರಾಜ್ಯಪಾಲರು ನಿಮಿಷಾಗೆ ನೆರವು ನೀಡೋ ಭರವಸೆ ನೀಡಿದ್ದಾರೆ ಎಂದಿದ್ದಾರೆ. ಕೇರಳದಲ್ಲಿರೋ ಕುಟುಂಬ ನಿಮಿಷಾಗೆ ಕ್ಷಮಾದಾನ ಕೊಡಿಸಲು 8.5 ಕೋಟಿ ರೂಪಾಯಿ ಬ್ಲಡ್ ಮನಿ ನೀಡೋಕೆ ಸಿದ್ಧ ಅಂದಿದೆ. ಶರಿಯಾ ಕಾನೂನಿನ ಪ್ರಕಾರ ಬ್ಲಡ್ ಮನಿ ಅಥವಾ ದಿಯಾ ಅಂದ್ರೆ ಕೊಲೆ ಮುಂತಾದ ಗಂಭೀರ ಪ್ರಕರಣಗಳ ಅಪರಾಧಿ ಸಂತ್ರಸ್ತರ ಕುಟುಂಬಕ್ಕೆ ನೀಡೋ ಪರಿಹಾರವಾಗಿದೆ. ಇದು ನಂಬೋಕೆ ಅಸಾಧ್ಯವಾದ ದೃಶ್ಯ. ಈ ದೃಶ್ಯ ಕಂಡು ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ದಟ್ಟ ಕಾಡಿನ ನಡುವೆ ಇರೋ ಗುಹೆಯಲ್ಲಿ ಓರ್ವ ವಿದೇಶಿ ಮಹಿಳೆ ಮತ್ತು 2 ಪುಟ್ಟ ಮಕ್ಕಳು ವಾಸವಾಗಿರೋದನ್ನ ನೋಡಿ ಪೊಲೀಸರಿಗೆ ಆಘಾತ, ಅಚ್ಚರಿ ಎಲ್ಲವೂ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ರಾಮತೀರ್ಥ ಗುಡ್ಡ ಇದು ರಾಮತೀರ್ಥ ಗುಡ್ಡದಲ್ಲಿರೋ ಗುಹೆ. ಇದೇ ಗುಹೆಯಲ್ಲಿ ಓರ್ವ ರಷ್ಯಾ ಮಹಿಳೆ ನಿನಾ ಕುಟಿನಾ ತನ್ನ 2 ಮಕ್ಕಳ ಜೊತೆ ವಾಸವಾಗಿದ್ದಾಳೆ. ಆಧ್ಯಾತ್ಮಿಕತೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಒಲವು ಬೆಳೆಸಿಕೊಂಡಿದ್ದ ರಷ್ಯನ್ ಲೇಡಿ ನಿನಾಗೆ ಹೈಗೋ ಗೋಕರ್ಣದ ಈ ರಾಮತೀರ್ಥ ಗುಹೆಯ ಬಗ್ಗೆ ತಿಳ್ಕೊಂಡಿದ್ದಾಳೆ. ಅಲ್ಲಿಂದ ಹಲವು ಬಾರಿ ಈ ರಾಮತೀರ್ಥ ಗುಹೆಗೆ ಬಂದು ವಾರಗಳ ಕಾಲ ವಾಸ ಮಾಡ್ತಿದ್ಲು. ಇನ್ನು ಪೊಲೀಸರು ಮಹಿಳೆಯ ಪಾಸ್ಪೋರ್ಟ್, ವೀಸಾ ಬಗ್ಗೆ ವಿಚಾರಿಸಿದ್ದಾರೆ. ಇದಕ್ಕೆ ಮಹಿಳೆ ಇಲ್ಲೇ ಎಲ್ಲೋ ಕಳೆದು ಹೋಗಿದೆ ಅಂತ ಹೇಳಿದಾಳೆ. ಹೀಗಾಗಿ ಪೊಲೀಸರು ಹುಡುಕಾಡಿದ ವೇಳೆ ಕಾಡಿನಲ್ಲಿ ಪಾಸ್ಪೋರ್ಟ್ ಪತ್ತೆಯಾಗಿದೆ. ಸದ್ಯ ಗುಹೆಯಲ್ಲಿ ವಾಸವಿದ್ದ ರಷ್ಯಾ ಮಹಿಳೆ ಮತ್ತು 2 ಪುಟ್ಟ ಮಕ್ಕಳನ್ನ ರಕ್ಷಿಸಿ ಕಾರವಾರ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಪಾಸ್ಪೋರ್ಟ್ ಅವಧಿ ಮುಗಿದಿರೋದ್ರಿಂದ ಬೆಂಗಳೂರಿನ ವಿದೇಶಿ ನೋಂದಣಾಧಿಕಾರಿಗಳ ಕಚೇರಿಗೆ ರಷ್ಯಾ ಲೇಡಿಯನ್ನ ಕರೆತರಲಾಗ್ತಿದೆ.
ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿ ಸೋಮಾರಿ ಮಾಡಿಬಿಟ್ಟಿದ್ದೀರಿ ಅಂತ ಈ ಹಿಂದೆ ಬಿಜೆಪಿ ಶಾಸಕರೊಬ್ಬರು ಪ್ರಶ್ನೆ ಮಾಡಿದ್ರು. ಆದ್ರೆ ನಾನು ಹೇಳಿದ್ದೆ ಹಸಿವಿನಿಂದ ಯಾರು ಇರಬಾರದು, ಹಸಿವು ಮುಕ್ತ ಆಗಬೇಕು ಎಂದಿದ್ದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಅಹಲ್ಯಾಬಾಯಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ, ಗೃಹಲಕ್ಷ್ಮಿ ಗೃಹಜ್ಯೋತಿ ಕಾರ್ಯಕ್ರಮ ಗ್ಯಾರಂಟಿ ಯೋಜನೆ ಕೊಟ್ಟೆ, ಇದರಿಂದ ಸೋಮಾರಿ ಆಗ್ತಾರ, ಬಡವರು ಬದುಕಬಾರದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನ್ನಕ್ಕೋಸ್ಕರ ಕೈ ಚಾಚತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ಇರಬಾರದು, ಎಲ್ಲರ ಮನೆಯಲ್ಲೂ ಅನ್ನ ಮಾಡಬೇಕು ಅಂತೇಳಿ ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟದ್ದು. ಕಾರ್ಯಕ್ರಮದ ವೇಳೆ ಸಿಎಂ ಸಿದ್ದರಾಮಯ್ಯ ಇದ್ದ ವೇದಿಕೆಯಲ್ಲಿ ಅಪಾರ ಜನ ಸೇರಿದ್ರು. ಸನ್ಮಾನ ಫೋಟೋ ಅಂತ ಹೇಳಿ ವೇದಿಕೆ ಮೇಲೆ ಮಹಿಳೆಯರ ದಂಡೆ ಹರಿದು ಬಂತು. ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ 55 ಶಾಸಕರ ಪಟ್ಟಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರ ಮೇಲೆ ಸಿಬಿಐ ಇಡಿ ದಾಳಿ ಮೂಲಕ ಬೆದರಿಸ್ತಾರೆ. ಕಾಂಗ್ರೆಸ್ ಅವರದು ಬಿಜೆಪಿಗೆ ಬರದೇ ಇದ್ರೆ ಇಡಿ ಸಿಬಿಐ ದಾಳಿ ಮಾಡಿಸ್ತಾರೆ. ಈ ಲಿಸ್ಟ್ ನಲ್ಲಿ ನಾನು ಕೂಡ ಇರಬಹುದು ಅಂತ ಕಾಂಗ್ರೆಸ್ನ ಶಾಸಕ ಕಾಶಪ್ಪನವರು ಬಾಂಬ್ ಸಿಡಿಸಿದ್ದಾರೆ. ನೀವು ಬಿಜೆಪಿಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡ್ತೀವಿ, ಸಿಬಿಐ ದಾಳಿ ಮಾಡ್ತೀವಿ, ಇದೆಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆದ್ರೆ ನನಗೆ ಏನು ಬೇಕಾದ್ರೆ ಕಿತ್ಕೊಳ್ಳೋರು, IDR ಮಾಡಲಿ IBR ಮಾಡಲಿ, ನಾನು ಅದಕ್ಕೆ ಸಜ್ಜದೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬಲ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಮಾಜಿ ಸಂಸದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ಬಲಾಬಲ ಪ್ರದರ್ಶನ ಮಾಡುವ ವ್ಯಕ್ತಿತ್ವ ಶಿವಕುಮಾರ್ರದ್ದಲ್ಲ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ. ಡಿಕೆ ಶಿವಕುಮಾರ್ ಯಾವ ಆತುರದಲ್ಲೂ ಇಲ್ಲ, ಆತಂಕದಲ್ಲೂ ಇಲ್ಲ ಎಂದಿದ್ದಾರೆ. ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂಥದ್ದಾಗ್ಲಿ ಕೇಳುವಂಥದ್ದಾಗ್ಲಿ ಸಮಯ ಅಲ್ಲ. ಅವ್ರನ್ನೇ ಕೇಳಬೇಕು, ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು, ಯಾಕೆ ಈ ವಿಚಾರ ಹೇಳಿದ್ರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ತಮಿಳುನಾಡಿನ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಅಬೂಬಕರ್ ಸಿದ್ದಿಕಿಯನ್ನ 30 ವರ್ಷಗಳ ನಂತರ ಬಂಧಿಸಲಾಗಿದೆ. 2013ರಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಸ್ಫೋಟದಲ್ಲಿ ಅಬೂಬಕರ್ ಕೈವಾಡ ಇತ್ತು. ಅಬೂಬಕರ್ಗೆ ಆಶ್ರಯ ನೀಡಿದ್ದ ಮೊಹಮ್ಮದ್ ಅಲಿಯನ್ನ ಕೂಡ ಬಂಧಿಸಲಾಗಿದೆ. ಬಂಗಾರದ ಲೋನ್ ರಿನಿವಲ್ ಮಾಡೋದಕ್ಕೆ ಬಂದಿದ್ದ ಮಹಿಳೆಯ ಹಣವನ್ನೇ ಖತರ್ನಾಕ್ ಕಳ್ಳಿಯರು ಎಗರಿಸಿದ್ದಾರೆ. ದಾವಣಗೆರೆಯ ಚನ್ನಗಿರಿಯ ಸಂತೆಬೆನ್ನೂರಿನ ಕೆನರಾ ಬ್ಯಾಂಕ್ನಲ್ಲಿ ಲತಾಗೆ ಪೆನ್ ನೀಡುವ ನೆಪದಲ್ಲಿ 3.5 ಲಕ್ಷ ಎಗರಿಸಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡು ಕಲಬುರಗಿಯಲ್ಲಿ ಹಾಡಹಗಲೇ ಚಿನ್ನದಂಗಡಿಗೆ ನುಗ್ಗಿ ದರೋಡೆ ನಡೆಸಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದರೋಡೆಯಾಗಿದ್ದು 2 ರಿಂದ 3 ಕೆಜಿ ಚಿನ್ನವಲ್ಲ, ಬದಲಾಗಿ 82 ಲಕ್ಷ ಮೌಲ್ಯದ 820 ಗ್ರಾಂ ಚಿನ್ನಾಭರಣ ಎಂಬುದಾಗಿ ತನಿಖೆಯಿಂದ ತಿಳಿದು ಬಂದಿದೆ. 4